ನಾಟಿಕರ್ ಅವರು ಆರೋಪ ಮಾಡಿದ ಹಾಗೆ ಬೇನಾಮಿ ಆಸ್ತಿ ಮಾಡಿದ್ದಾರೆ ಶಾಸಕರು ಅವರು ಕೂತರು ಅಂತ ಹೇಳ್ತಾರೆ. ದಾಖಲೆಗಳನ್ನು ಕೊಡ್ರಿ ಅಂದ್ರೆ ಕಣ್ಣು ಮುಂದೆ ಇದೆ. ಬೆಳಗಾವಿಯಲ್ಲಿ ಮನೆ ತಗೊಂಡ್ರು 2018ರಲ್ಲಿ ಎಂ.ವೈ. ಪಾಟೀಲ್ ಚುನಾವಣೆ ಸ್ಪರ್ಧಿಸುವ ಪೂರ್ವದಲ್ಲಿ ಅವರ ಹಳೆ ಮನೆಯನ್ನ ಮತ್ತೆ ಇಡುವಂತ ಸ್ಥಿತಿಯಲ್ಲಿದ್ದು, ಇವಾಗ ನೋಡಿದ್ರೆ ಕಳೆದ 7 ವರ್ಷದಲ್ಲಿ ಅವರ ಆಸ್ತಿ 10 ಪಟ್ಟು ಜಾಸ್ತಿ ಆಗಿದೆ. ಅವರು ಬೆಂಗಳೂರಲ್ಲಿ ಮನೆ ಕಟ್ಟಿದ್ದಾರೆ, ಹಾಸ್ಪಿಟಲ್ ಕಲಬುರಗಿಯಲ್ಲಿ ಕಟ್ಟಿದ್ದಾರೆ, ಮತ್ತು ಕಲಬುರಗಿಯಲ್ಲಿ ಇನ್ನೊಂದು ಬಗ್ಲೆ ಕಟ್ಟಿದ್ದಾರೆ, ಸಿಮ್ ಫ್ಯಾಕ್ಟರಿ ಕಟ್ಟಿದ್ರು. ಇವೆಲ್ಲ ಒಬ್ಬರು ಶಾಸಕರಾಗಿ ಹೆಂಗ್ ಪಡ್ಲಿಕ್ಕೆ ಸಾಧ್ಯ ಆಯ್ತು? ಇದು ಬೇನಾಮಿ ಆಸ್ತಿ ಅಂತ ಹೇಳ್ತಾರೆ. ಬೇನಾಮಿ ಆಸ್ತಿ ಅಲ್ಲಕ್ಕೆ ಇವ್ರ ಬಳಿ ಏನ್ ದಾಖಲೆ ಚರ್ಚೆಗೆ ಬಂದ್ರಿ, ಚರ್ಚೆ ಯಾಕೆ ಬರ್ಬೇಕು? ಇನ್ಕಮ್ ಟ್ಯಾಕ್ಸ್ ಅದ ಭಾರತ ದೇಶದಾಗ, ಕೊಟ್ಟಿದ್ದೀವಿ. ಇನ್ಕಮ್ ಟ್ಯಾಕ್ಸ್ ಇದ್ದ ನಮ್ಮ ಅಧಿಕಾರಿಗಳು ಇಲ್ಲ. ಇವತ್ತು ಇನ್ಕಮ್ ಟ್ಯಾಕ್ಸ್ ಇದೆ, GST ಅದ, ನಮ್ಮ ಅಧಿಕಾರಿ ಅವರಲ್ಲ, ಅವ್ರು ಕೇಂದ್ರ ಸರ್ಕಾರ ಅಧಿಕಾರಿಗಳು. ಕಾಂಗ್ರೆಸ್ MLA ಹೀಗಾಗಿ ಅವರೇ ಸರ್ಕಾರ ಇರೋದ್ರಿಂದ ಅವರಿಗೆ ತನಿಖೆ ಮಾಡ್ತಾ ಇಲ್ಲ ಯಾರು ಕೂಡ. ಈಗಾಗಲೇ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಕೊಟ್ಟಿರಿ, ತನಿಖೆ ಮಾಡಿ ಇಲಾಖೆ ಮುಂದೆ ಕೂತ್ ಹೋಗಿ ಗರಡಿ ಮಾಡ್ರಿ. ಹಾಗಾದ್ರೆ ನಿಮ್ ಶಾಸಕರು ಕ್ಲೀನ್ ಏನ್ರಿ? ಸವಾಲ ಇಲ್ಲ. ಯಾರ ಶಾಸಕರು ಇಲ್ಲಿ ಭ್ರಷ್ಟಾಚಾರ ಯಾರು ಮಾಡ್ಯಾರ? ಯಾವಾಗ ಅದು ಬಹಿರಂಗವಾಗಿ ದಾಖಲೆ ಸಮೇತ ಹೊರಗೆ ಬರ್ತದ, ಈ ದಾಖಲೆ ಸಮೇತ ಏನಾದ್ರು ಅಲ್ಲಿ ಹೊರಟು ಅಧಿಕಾರಿಗಳು ಚರ್ಚೆ ಮಾಡಿದ್ರಂದ್ರ ಅವಾಗ ಅದು ಬೇನಾಮಿ ಅಂತ ಅವರೇ ಹೇಳ್ತಾರೆ. ನಿಮ್ಗೆ ಬೇನಾಮಿ ಅಂತ ಹೇಳೋ ಅಧಿಕಾರ ನಿಮ್ಗಿಲ್ಲ. ಲ್ಯಾಂಡ್ ಆರ್ಮಿ ಕತೆ ಹೀಗಾಗಿ ತಾಲೂಕಿನಲ್ಲಿ ಎಲ್ಲಾ ಕಡೆ ಲ್ಯಾಂಡ್ ಆರ್ಮಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಕೆಲಸಗಳನ್ನು ಕೊಡ್ತಾರೆ. ಆ ಅಧಿಕಾರಿಗಳು ಶಾಸಕರ ಮನೆಯಲ್ಲಿ ಹಾಜರಾತಿ ಆಗ್ತಾರೆ ವಿನ ಎಲ್ಲಿ ಒಂದೇ ಒಂದು ಕಡೆ ಬಂದು ತಾಲೂಕಿನಲ್ಲಿ ಪ್ರೆಸೆನ್ಸಿ ಕೊಡಲ್ಲ, ಜನರ ಕೈಗೆ ಸಿಗಲ್ಲ. ಯಾಕಂದ್ರೆ ಬೇನಾಮಿ ಆಸ್ತಿ ಮಾಡುವುದಕ್ಕೆ ಪೂರಕವಾದಂತ ಒಂದೇ ಒಂದು ಇಲಾಖೆ ಇರೋದು PWD ಮತ್ತು ಲ್ಯಾಂಡ್ ಆರ್ಮಿ ಅಂತ ಹೇಳ್ತಾರೆ. ಈ ಇಲಾಖೆ PWD ಇಲಾಖೆ ಬಿಜೆಪಿ ಸರ್ಕಾರ ಇದ್ದಾಗನು ಅದ. ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದೆ. ಯಾವ ಇಲಾಖೆಗೆ ನೀವು ಈ ತರದ ಆರೋಪ ಮಾಡೋದು ಸರಿ ಅನ್ಸಲ್ಲ. ನೀವು ಆ ಇಲಾಖೆ ಬಗ್ಗೆ ಹೋರಿ, ಹೇಳ್ರಿ, ತನಿಖೆ ಮಾಡಿಸ್ರಿ, ಅವಾಗ ನೀವೇನಪ್ಪ ಮಾಡೋ ಆರೋಪ ಸರಿ ಅಂತ ಹೇಳ್ತೀವಿ. ಯಾಕ ನಿಮ್ ಕೈಲಿ ಆಗಲ್ಲ? ನಿಮ್ ಕೈಲಿ ಆಗಲ್ಲ. ಇವತ್ತು ಬಿಜೆಪಿ JDS ಕೇಂದ್ರ ಸರ್ಕಾರ ಇದೆ ದೇಶದಲ್ಲಿ, ನಿಮ್ಗೆ ಹೆಚ್ಚಿಗೆ ಪವರ್ ಅದ. ಇವತ್ತ ಈ ನಿಮ್ದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, GST ಆಗಿರ್ಬೋದು, ಇವತ್ತು ಕೇಂದ್ರದ ಅಧೀನದಲ್ಲಿ ನಡೀತಾವ. ಎಲ್ಲೋ ಎಷ್ಟೋ ಕಡೆ ಇವತ್ತು ಅವನ್ನ ಭಾವಿಸ್ಕೊಂಡು ಯಾರಿಗೆ ಇಡೀ ಚೂ ಬಿಡ್ತೀರಿ, ಯಾರಿಗೆ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿಸ್ತೀರಿ, ಯಾರ ನಿಮ್ ಪಕ್ಷಕ್ಕೆ ಬಂದ್ರು ಅಂದ್ರೆ ವಾಷಿಂಗ್ ಮಷಿನ್ ಹಾಕಿ ಪಾಸ್ ಮಾಡ್ತೀರಿ. ಇದು ಕೇಂದ್ರ ಸರ್ಕಾರದಲ್ಲಿ ನಿಮ್ಮಲ್ಲಿ ಮಾಡಿಸ್ರಿ. ಕ್ಷೇತ್ರದ ಶಾಸಕರು, ಜನಪ್ರತಿನಿಧಿಗಳ ಶಾಸಕರು, ಜನರಿಗಾಗಿರ್ತಕ್ಕಂಥ ಶಾಸಕರು, ಲಿಂಗಾಯತ ಶಾಸಕರು. ನೋಡಿ, ಶಾಸಕರು ಇವತ್ತ ಜನಪ್ರತಿನಿಧಿಗಳ ಶಾಸಕರು ಅಲ್ಲ, ಜನಸಾಮಾನ್ಯರ ಈ ತಾಲೂಕಿನ ಕ್ಷೇತ್ರದ ಶಾಸಕರು. ಅವ್ರ ಬೆಲೆ ಎಲ್ಲರೂ ಇವತ್ತ JS ದವ್ರು ಇರ್ಬೋದು, ಬಿಜೆಪಿ ಅವ್ರು ಇರ್ಬೋದು, ಬೇರೆ ಬೇರೆ ಪಕ್ಷದವ್ರು ಇರ್ಬೋದು, ಎಲ್ಲರೂ ಕೂಡ ಯಾವಾಗ ಚುನಾವಣೆ ಆಗ್ತದ, ಯಾರು ಆರ್ಸಿ ಬಂದು ಶಾಸಕರಾಗ್ತಾರ ಅವರು ಎಲ್ಲರಿಗೆ ಸಮಾನವಾಗಿ ನೋಡುವಂತ ಒಂದು ವ್ಯವಸ್ಥೆ ಇದೆ. ಯಾರು ಕೂಡ ಅವ್ರ ಹತ್ರ ಹೋಗ್ಬಹುದು, ಕೆಲಸ ಕೇಳಬಹುದು. ಎಲ್ಲರೇ ಇಂಥ ಕೆಲಸ ಪೆಂಡಿಂಗ್ ಹೋದಪ್ಪ ಅಂದ್ರ ಇಲ್ಲಿ ಪೆಂಡಿಂಗ್ ಹೋದವ್ರಿ ಕೆಲಸ ಮಾಡಿಸ್ರಿ ಅಂತ ಎಲ್ಲರೂ ಹೋಗ್ಬೋದು. ಅದು ಎಲ್ಲರ ಜನಸಾಮಾನ್ಯರ ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯಲ್ಲಿರುವ ಶಾಸಕರು. ಪ್ರಜಾಪ್ರಭುತ್ವದಲ್ಲಿ ಆಡಳಿತಾರೂಢ ಶಾಸಕರಾಗಿ, ಅಧಿಕಾರಿಗಳಾಗಿ ಕೇಳುವಂತ ರೈಟ್ಸ್ ಎಲ್ಲಾ ಪ್ರಜೆಗಳಿಗೂ ಇದೆ. ಅದನ್ನ ಕೇಳಿದ್ರೆ ನಾವು ಲಿಂಗಾಯತಿ ಶಾಸಕರ ಅನ್ನುವಂತ ಕಾರಣಕ್ಕಾಗಿ ನೀವೆಲ್ಲ ಈ ರೀತಿ ಕೇಳ್ತಾ ಇದ್ದೀರಿ. ನಾವು ಲಿಂಗಾಯತರು ಸುಮ್ಮನೆ ಕೊಡಲ್ಲ ಅಂತ ಬ್ಲಾಕ್ ಆಗದೆ ಸಮಿತಿ ಮುಖಾಂತರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ನಿಮ್ ನಾಯಕರು, ನಿಮ್ ಶಾಸಕರ ಬಗ್ಗೆ. ಶಾಸಕರು ಲಿಂಗಾಯತಿ ಶಾಸಕರು ಇಡೀ ತಾಲೂಕಿನ ಎಲ್ಲಾ ಸರ್ವ ಜನಾಂಗದ ಶಾಸಕರು ಅಂತ ನಮ್ಮ ಪ್ರಶ್ನೆ. ಇಲ್ಲ ನೋಡಿ, ಇವತ್ತು ಲಿಂಗಾಯತ ಶಾಸಕರಂತ ಏನು ಬಿಂಬಿಸೋದು ಸರಿಯಲ್ಲ. ಯಾರೇ ಇರ್ಲಿ, ನಮ್ಮ ಪಕ್ಷದವರು ಇರ್ಲಿ, ಯಾರೇ ಇರ್ಲಿ, ಇವತ್ತು ಅವ್ರ ಸಮಾಜ ವಿಷಯ ಬಂದಾಗ ಅವ್ರ ಸಮಾಜದಲ್ಲಿ ಅವರು ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ಬೋದು. ನಮ್ಮ ಸಮಾಜದವ್ರು ಶಾಸಕರಂತ ಹೇಳ್ಬೋದು. ಆದ್ರೆ ತಾಲೂಕಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಂದಾಗ ಶಾಸಕರಪ್ಪ ಅಂದ್ರೆ ಪ್ರತಿಯೊಬ್ಬ ಸಣ್ಣ ಸಣ್ಣ ಮೈನಾರಿಟಿ ಇವತ್ತು ಕಡೆ ಈ ದೇಶದಲ್ಲಿ, ರಾಜ್ಯದಲ್ಲಿ, ಇವತ್ತು ನಮ್ಮ ಅಫಜಲ್ಪುರ ಕ್ಷೇತ್ರದಲ್ಲಿ ಒಬ್ಬ ಕಟ್ಟ ಕಡೆಯ ಮನುಷ್ಯ ಇವತ್ತು ಅವ ಜೋಪಡಿದಾಗ ವಾಸ ಮಾಡ್ತಾನಂದ್ರು ಕೂಡ ಅವನಿಗೆ ಅಷ್ಟೇ ಹಕ್ಕದ. ಅದು ಅವರೆಲ್ಲರ ಪರವಾಗಿ ಶಾಸಕರು ಇರ್ತಾರ. ಇದು ಯಾವುದೇ ಜಾತಿ ಇದರಲ್ಲಿ ತರುವಂತ ಅವಶ್ಯಕತೆ ಇಲ್ಲ. ಎಷ್ಟೋ ಜನ ಇದ್ದಾರೆ ಇವತ್ತು, ಯಾರು ಬೇರೆ ಬೇರೆ ಜಾತಿಗೆ ಮಾಡ್ಕೊತ ಹೋದ್ರೆ ಇದು ಪ್ರಜಾಪ್ರಭುತ್ವ ಅನ್ಸಲ್ಲ. ಅದಕ್ಕ ಎಲ್ಲರ ಶಾಸಕರು ನಾವು ಹೇಳ್ತೀವಿ ಅಷ್ಟೇ. ಈಗ ಅಭಿವೃದ್ಧಿ ವಿಷಯವಾಗಿ ಹೇಳಿದ್ರಿ, ಎಲ್ಲಾ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ. ನಿಮ್ಮ ಅಫಜಲ್ಪುರಕ್ಕೂ ಪಕ್ಕದ ಆಲ್ಮೇಲ್ ತಾಲೂಕು ರೀಸೆಂಟ್ ಆಗಿ ನಡೀತಾ ಇದೆ. ಈ ಡಿವೈಡೆಡ್ ಕಾಮಗಾರಿ ಕಣ್ಮುಂದೆ ನಡೀತಾ ಇದೆ.
ಏನ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಕಾಮಗಾರಿ ಅತ್ಯುತ್ತಮವಾಗಿ ನಡೀತಾ ಇದೆನಾ? ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ, ಪ್ರಜೆಗಳಿಗೆ ಒಂದು ನ್ಯಾಯನ? ಆ ರಸ್ತೆ ಮಧ್ಯದಲ್ಲಿ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ನೀವು ಶೌಚಾಲಯ ಕಟ್ತೀರಿ, ಅದು ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅಂತ ಗೊತ್ತಿದ್ರು ಕೂಡ ಜಿದ್ದಿನಿಂದ ಅಧಿಕಾರಿಗಳು ಎತ್ತಿಸಿ ನೀವು ನಿಮ್ಮ ಕಾಂಗ್ರೆಸ್ ಶಾಸಕರೇ ನಿಮ್ಮ ಅಧಿಕಾರಿಗಳನ್ನು ಇಟ್ಕೊಂಡು ಶೌಚಾಲಯವನ್ನ ಕಟ್ತಾರೆ. ಇದು ನೀವು ಡಿವೈಡರ್ ಕಾಮಗಾರಿ ನೋಡಿದ್ರೆ ಒಂದು ಸಣ್ಣ ಒಂದು ಹಂದಿ ಕೂಡ ಅದ್ರ ಮೇಲೆ ದಾಟ್ ಹೋಗುವಂತ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದೇ ಪಕ್ಕದಲ್ಲಿ ಆಲ್ಮೇಲ್ ನೋಡಿದ್ರೆ ಆಲ್ಮೇಲ್ ಕಂಪೇರ್ ಮಾಡಿದ್ರೆ ನಿಮ್ಮ ಶಾಸಕರು ಮಾಡಿರ್ತಕ್ಕಂಥ ಕಾರ್ಯ ಈ ನಗರದ ಪಟ್ಟಣದಲ್ಲಿ ಶೂನ್ಯ ಅಂತ ಕಾಣಿಸ್ತದೆ. ನೀವು ಕೇವಲ ಆಲ್ಮೇಲ್ ಒಂದೇ ಪಟ್ಟಣ ನೋಡಕ್ ಹೋಗ್ಬೇಡ್ರಿ. ಅಫ್ಜಲ್ಪುರ್ ಅಂದ್ರೆ ಒಂದು ದೊಡ್ಡ ಕ್ಷೇತ್ರ, ಸುಮಾರು 138 ಕಿಲೋಮೀಟರ್ ವ್ಯಾಪ್ತಿಯ ಒಂದು ದೊಡ್ಡ ಕ್ಷೇತ್ರ. ಇಲ್ಲಿ ಸಾಕಷ್ಟು ಅನುದಾನಗಳು ತಂದಿದ್ದಾರೆ. ಇವತ್ತು ನೀರಾವರಿ ಅಲ್ಲಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಾಗ್ತಾ ಇವೆ. ಇವತ್ತು ಕೌಲ್ಗಾಲೆ ಕೂಡ ಎಸ್ಟಿಮೇಟ್ ಮಾಡಿಸಿದ್ದಾರೆ ಪೈಪ್ಲೈನ್ ರೈತರಿಗೆ. ಕೆಲವು ಏರಿಯಾದಲ್ಲಿ ಅಂತ ರೈತರ ಲಕ್ಷ ಜನ ರೈತರಿಗೆ. ಇವತ್ತು ಅಫ್ಜಲ್ಪುರ್ ನಗರ ನೀವು ಡಿವೈಡರ್ ಬಗ್ಗೆ ಸಾಕಷ್ಟು ಜನ ಆರೋಪಗಳು ಮಾಡ್ಯಾರ. ಈ ಹಿಂದೆ ಕೂಡ ಆರೋಪಗಳು ಮಾಡ್ಯಾರ. ಆ ಆರೋಪಗಳು ಯಾಕೆ ತಣ್ಣಗಾದವು? ಇವತ್ತು ಕೆಲಸ ಎಷ್ಟು ಮಾಡಕತ್ತಾರ, ಎಸ್ಟಿಮೇಟ್ ಹೆಂಗ ಅಧಿಕಾರಿಗಳು ಎಸ್ಟಿಮೇಟ್ ಮಾಡಿರ್ತಾರ, ಒಬ್ಬ ಗುತ್ತಿಗೆದಾರ ಅವರ ಅಧಿಕಾರಿಗಳು ಮಾಡಿದ್ದ ಎಸ್ಟಿಮೇಟ್ ಪ್ರಕಾರನೇ ಕೆಲಸ ಮಾಡ್ಬೇಕಾಗ್ತದ. ಇವತ್ತು ಹಂದಿ ದಾಟತ್ತ ಅವ್ರಿಗೆ ಎಸ್ಟಿಮೇಟ್ ಮಾಡಿದ್ರಂದ್ರ ಅದು ಹಂದಿ ದಾಟುವಷ್ಟೇ ಕೆಲಸ ಮಾಡ್ಬೇಕಾಗ್ತದ. ಇವತ್ತ ಕುದುರೆ ಒಂದ್ಸಲ ನೀವು ಇದ್ರಾಗ ನೋಡ್ಬೇಕು, ಕುದುರೆ ರೇಸ್ನಾಗ 5 ಫೀಟ್ ಮ್ಯಾಗ ಹಿಂಗ್ ಜಂಪ್ ಮಾಡಿಸ್ತಾರ. ಆ ರೀತಿಯಾದ ಅನುದಾನ ಇಲ್ಲಿ ಕೊಟ್ರ ಅಂದ್ರ ಅಂತದನ್ನು ಅಲ್ಲಿ ಕೆಲಸ ಗುತ್ತಿಗೆದಾರ ಮಾಡ್ತಾರ. ಅದಕ್ಕ ಅದ್ರ ಪ್ರಕಾರ ಏನು ಅನುದಾನ ಕೊಟ್ಟಿದ್ರು ಅದ್ರ ಪ್ರಕಾರ ಒಂದು ಎಸ್ಟಿಮೇಟ್ ಇರ್ತದ. ಆ ಎಸ್ಟಿಮೇಟ್ನಾಗ ಇದನ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತ ಜಿಲ್ಲಾಧಿಕಾರಿಗಳೇ ಕೊಟ್ಟರು. ಆದ್ರೂ ಕೂಡ ನಿಮ್ಗೆ ಸರಿ ಇಲ್ಲ, ಸರಿ ಅಂತಲ್ಲ. ಅಲ್ಲಿ ಏನ್ ಎಸ್ಟಿಮೇಟ್ ತಯಾರಾಗಿತ್ತು ಆ ಎಸ್ಟಿಮೇಟ್ ಪ್ರಕಾರ ಗುತ್ತಿಗೆದಾರ ಕೆಲಸ ಮಾಡಿದ್ದಾನೆ. ಯಾಕಂದ್ರೆ ಸಾಕಷ್ಟು ಜನ ಆರೋಪ ಮಾಡ್ಯಾರ, ನಾವು ಕೂಡ ಕೇಳಿದೀವಿ. ಆದ್ರೆ ಎಸ್ಟಿಮೇಟ್ ಏನದ ಅದ್ರ ಪ್ರಕಾರ ಯಾವ ಕೆಲಸ ಮಾಡ್ಬೇಕು. 2600 ಮನೆಗಳನ್ನು ತಂದಿದೆ ಅಂತ ಹೇಳಿ ನೀವು ಶಾಸಕರು, ನೀವು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಜಂಬ ಕೊಟ್ಕೊಂಡು ಪ್ರೆಸ್ ಮೀಟ್ ಗಳನ್ನ ಮಾಡಿದ್ರಿ. ಎಲ್ಲಿ ಯಾರಿಗಾದ್ರೂ ಒಬ್ಬರಿಗಾದ್ರೂ ಸಿಂಗಲ್ ಮನೆಗಳಿದ್ರೆ ನೀವು ಒಬ್ಬರು ಕೊಡಬಹುದು. ಯಾವ ಹಳ್ಳಿಗಳಲ್ಲಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ನಾವು ಕೂಡ ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದು ತಮ್ಮ ಬಗ್ಗೆ ಹೋಲಿಕೆ ಮಾಡ್ತೀವಿ. ನೋಡ್ರಿ, 2600 ತಂದರು. ಎಷ್ಟು ಎಸ್ಟಿಮೇಟ್ನಾಗ ಇವತ್ತು ಸರ್ಕಾರದ ಆದೇಶದ ಇವತ್ತು ಹೌಸಿಂಗ್ ಏನು ಸಚಿವರಿದ್ದಾರೆ, ಹೌಸಿಂಗ್ ಬೋರ್ಡ್ ಇರ್ಬೋದು, ಇವತ್ತು ವಸತಿ ಸಚಿವರು ಇರ್ಬೋದು, ಅವ್ರು ಎಷ್ಟು ಮನೆಗಳು ಕೊಟ್ಟಾರ, ಎಷ್ಟು ಆದೇಶ ಕೊಟ್ಟಿದ್ರು, ಆ ಆದೇಶದ ಲಿಸ್ಟ್ ಸಿಗ್ತದೆ ನಿಮಗೆ. ಆ ಆದೇಶದ ಲಿಸ್ಟ್ ಪ್ರಕಾರ ಯಾವ ಗ್ರಾಮದಾಗ ಯಾರಿಗೆ ಸೆಲೆಕ್ಟ್ ಮಾಡ್ಯಾರ ಅಲ್ಲಿ ಹೋಗಿ ನೀವು ನೋಡ್ಬೋದು. ಅಲ್ಲಿ ಬಿಲ್ ಪಾಸ್ ಆಗಿತ್ತು ಅಂದ್ರ ಅಲ್ಲಿ ಮನೆ ಆದ ಇಲ್ಲ ನೋಡ್ರಿ, ಅಲ್ಲಿ ಮನೆ ಇಲ್ಲ ಬಿಲ್ ಕೂಡ ಎತ್ತಿ ಹಾಕ್ಯಾರ ಅಂದ್ರ ಆರೋಪ ಮಾಡ್ರಿ, ನಾವು ಕೂಡ ನಿಮ್ ಜೊತೆಗೆ ಬಂದು ಹೋರಾಟ ಮಾಡಿ. ಅಫ್ಜಲ್ಪುರದಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ 2600 ಮನೆಗಳಲ್ಲಿ ಒಂದೇ ಒಂದು ಮನೆ ಕೂಡ ಇಲ್ಲಿವರೆಗೂ ಕನ್ಸ್ಟ್ರಕ್ಷನ್ ಆಗಿಲ್ಲ. ಸ್ಯಾಂಕ್ಷನ್ ಆಗಿದಾವೆ, ಅಕ್ರಮವಾಗಿ ದುಡ್ಡು ತಗೊಂಡಿದ್ದಾರೆ ನಮ್ಮ ಹತ್ರ ಅಂತೇಳಿ ಇವು ಹಾಕಿರ್ತಕ್ಕಂಥ ಫಲಾನುಭವಿಗಳೇ ಇವತ್ತು ನಮಗೆ ಸಾಕ್ಷಿ ಸಮೇತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡ್ರಿ, ಕ್ರಮ ತಗೋತಾರೆ, ಶಾಸಕರು ಪ್ರಯತ್ನ ಮಾಡ್ತಾರೆ. ಶಾಸಕರಿಗೆ ಪ್ರಯತ್ನ ಮಾಡ್ಲಕ್ಕ ಇವತ್ತು ನೋಡ್ರಿ, ತನಿಖೆ ಯಾವಾಗ ಆತಪ್ಪ ಅಂದ್ರ ಸಂಪೂರ್ಣವಾದಂತ ಮನೆಗೆ ಬಂದಂತ ಅನುದಾನ ಎತ್ಕೊಂಡ್ ತಿಂದಿದ್ರು, ಆ ಅನುದಾನ ದುರ್ಬಳಕೆ ಆಗಿ ಆ ಜಾಗದ ಕೆಲಸ ಆಗಿಲ್ಲ ಅಂದ್ರ ಅವಾಗ ತನಿಖೆ ಆಗ್ತದೆ. ಇವತ್ತು ಸರ್ಕಾರದಿಂದ ಹಣ ಬಿಡುಗಡೆ ಆಗ್ಯದೋ ಆಗಿಲ್ಲೋ ಅದನ್ನ ನಾವು ನೋಡ್ಬೇಕಾಗ್ತದೆ ಮೊದಲು. ಇವತ್ತು ಫಲಾನುಭವಿಗಳು ಆರೋಪ ಮಾಡ್ತಾರೆ, ಸರಿ ಒಪ್ತೀನಿ ನಾನು. ಇವತ್ತು ಒಬ್ಬ ಫಲಾನುಭವಿಗೆ ಒಂದು ಏನೋ ಒಂದು ಸರ್ಕಾರದಾಗ ಆದೇಶ ಇವತ್ತು ಮನಿನೇ ಆಗ್ಯದ ಇಟ್ಕೊಂಬ್ರಿ, ಮನಿ ಬರ್ತದ ಅನ್ನೋ ಖುಷಿದಾಗ ಫಲಾನುಭವಿ ಇರ್ತಾನ. ಇವತ್ತು ಆ ಯೋಜನೆ ಇವತ್ತು ಕಂಪ್ಲೀಟ್ ಆದ್ಮೇಲೆ ಅವನಿಗೆ ಡಬಲ್ ಖುಷಿ ಆಗ್ತದೆ, ಹೌದಪ್ಪ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಆ ಯೋಜನೆದಾಗ ಇನ್ನೂ ಏನು ಹಣ ಬಂದಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಕೆಲಸ ಇನ್ನೂ ಪೆಂಡಿಂಗ್ ಇತ್ತು ಅಂದ್ರ, ಇವತ್ತು ಸರ್ಕಾರ ಮಟ್ಟದಲ್ಲಿ ಪೆಂಡಿಂಗ್ ಇದ್ರೆ ಬರೀ ಅಫ್ಜಲ್ಪುರ್ಕ್ ಅಷ್ಟೇ ಪೆಂಡಿಂಗ್ ಇರಲ್ಲ, ಇವತ್ತು ರಾಜ್ಯ ಮಟ್ಟದಲ್ಲಿ ಆ ಒಂದು ಕೆಲಸಗಳು ನಡೆದವ, ರಾಜ್ಯ ಮಟ್ಟದಲ್ಲಿ ಇದಾವ. ಇವತ್ತು ಏನಾದ್ರೂ ಬಜೆಟ್ ಬಂದಾಗ ಆ ಕೆಲಸ ಮಾಡೇ ಮಾಡ್ತಾರಂತ ನಾನು ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಶಾಸಕರು ಆಶ್ರಯ ಯೋಜನೆಯಲ್ಲಿ ತಂದಿರ್ತಕ್ಕಂಥ ಮನೆಗಳು, ಬಡವರಿಗೆ ಕೊಡ್ತಕ್ಕಂಥ ಮನೆಗಳು, ನಿಮ್ಮ ಕಾರ್ಯಕರ್ತರು ಶ್ರೀಮಂತರು ಕೊಡುವಂತ ಮನೆಗಳು, ಆಶ್ರಯ ಯೋಜನೆಯಲ್ಲಿ ಕೊಡ್ತಿರ್ತಕ್ಕಂಥ ಮನೆ. ಇವತ್ತು ನೋಡ್ರಿ, ಯಾವುದೇ ಒಂದು ಆಶ್ರಯ ಯೋಜನೆ ಮನೆ ಕೊಡ್ಬೇಕಾದ್ರೆ ಅದು ಶ್ರೀಮಂತರು ಕೊಡ್ತೀನಂತ ಅನ್ನಂಗಿಲ್ಲ. ಇವತ್ತು ಯಾರೇ ಒಬ್ಬ ಪ್ರಭಾವಿಗೆ ಆ ಮನೆ ಕೊಡ್ತೀನಿ ಅನ್ನಂಗಿಲ್ಲ. ಆ ಗ್ರಾಮದಲ್ಲಿ ಪಂಚಾಯತಿ ಇರ್ತದೆ, ಗ್ರಾಮ ಪಂಚಾಯತಿ ಇರ್ತದ. ಅದೇ ಗ್ರಾಮದಾಗ ಇವತ್ತು ಸಾರ್ವಜನಿಕವಾಗಿ ಒಂದು ಸಭೆ ಮಾಡಬೇಕು, ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಇರಬೇಕು, ಇದ್ದು ಎಲ್ಲರ ಮುಂದೆ
ಒಂದು ಬಹಿರಂಗ ಸಭೆ ಮಾಡಿ ಆ ಸಭೆ ಒಳಗ ಯಾರು ನಿಜವಾದ ಬಡವರಿದ್ದಾರೆ ಅವರಿಗೆ ಮನೆ ಕೊಡುವಂತ ವ್ಯವಸ್ಥೆ ಅಲ್ಲದ. ಹೀಗಾಗಿ ಇದರಲ್ಲಿ ಯಾರು ಏನಪ್ಪಾ ಹಸ್ತಕ್ಷೇಪ ಮಾಡಿ ಶ್ರೀಮಂತರಿಗೆ ಯಾರೇ ಪ್ರಭಾವಿಗಳಿಗೆ ಕೊಟ್ಟಿಲ್ಲ. ನಾವು ಕೊಟ್ಟರು ಕೂಡ ಅದು ತಪ್ಪತ್ತು ನಾವು ಹೇಳ್ತೀವಿ. ಈಗ ಕೊನೆಯದಾಗಿ ನಮ್ಮ ಶಾಸಕರು ಮತ್ತು ಕೆಕೆಆರ್ಟಿಸಿ ಅಧ್ಯಕ್ಷರು ಕ್ಲೀನ್ ಹ್ಯಾಂಡೆಡ್ ಇದ್ದಾರೆ, ನಾವು ಯಾವುದೇ ಕೂಡ ನಮ್ಮ ಶಾಸಕರು ಬೇನಾಮಿ ಆಸ್ತಿ ಮಾಡಿಲ್ಲ ಅನ್ನುವಂತ ಹೇಳ್ತಿರೋ, ತನಿಖೆ ಮುಖಾಂತರ ಹೊರಬರಲಿ ಅಂತ ಹೇಳ್ತಿರೋ. ನೋಡ್ರಿ, ಈಗ ಭಾರತ ದೇಶದ ಸಂವಿಧಾನದ ಪ್ರಕಾರ ಆರೋಪ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಅವ. ಇವ್ರು ಆರೋಪ ಮಾಡ್ಯಾರ ಅವ್ರು ಬೇನಾಮಿ ಅಂತ ಯಾರು ಒಪ್ಕೋತಾರ? ದಾಖಲೆಗಳ ಕೊಡ್ತೀವಿ, ಪ್ರೂವ್ ಮಾಡ್ತೀವಿ. ದಾಖಲೆಗಳು ಯಾರಿಗೆ ಕೊಡ್ತೀರಿ? ನಮಗ್ ಯಾಕೆ ಕೊಡ್ತೀರಿ ದಾಖಲೆಗಳು? ನೀವು ದಮ್ರಿ ಇಲ್ಲ, ದಾಖಲಾತಿ ಕೇಳೋದಲ್ಲ. ನಿಮ್ಮಲ್ಲಿ ದಾಖಲಾತಿ ಇದ್ರ ನೀವು ಅಧಿಕಾರಿಗಳಲ್ಲಿ ಹೋರಿ, ಸಂಬಂಧಪಟ್ಟ ಇಲಾಖೆಗೆ ಹೋರಿ, ತನಿಖೆ ಮಾಡಕ್ಕೆ ಒತ್ತಾಯ ಮಾಡ್ರಿ. ಕೇಂದ್ರ ಸರ್ಕಾರ JDS BJP ಕೇಂದ್ರ ಸರ್ಕಾರದಿಂದ ನೀವು ಬೇಕಂದ್ರೆ ತನಿಖೆ ಮಾಡಿಸ್ರಿ. ದಾಖಲಾತಿ ನಮಗ್ ಕೊಡೋ ಅವಶ್ಯಕತೆನೇ ಇಲ್ಲ, ನಾವು ಕೇಳಲ್ಲ. ದಾಖಲಾತಿಗಳ ಸಮೇತ ಸಂಬಂಧಪಟ್ಟ ಇಲಾಖೆ ಕೊಟ್ರೆ ತಮ್ಮ ಸರ್ಕಾರ ಇರೋದ್ರಿಂದ ಅಧಿಕಾರಿಗಳು ಕೈಗೊಮ್ಮೆ ಮಾಡಿಕೊಂಡು ನೀವು ಅಲ್ಲೇ ಹುಚ್ಚ ಹಾಕುವಂತ ಕೆಲಸ ಮಾಡಿದ್ದೀರಿ. ಒಂದು ವೇಳೆ ನೀವು ಏನಾದ್ರೂ ನಿಮ್ಮ ಶಾಸಕರು ಕ್ಲೀನ್ ಹ್ಯಾಂಡೆಡ್ ಇದ್ದಾರೆ ಅಂದ್ರೆ ತಮ್ಮ ಕಡೆನೆ ನಾವು ತಂದು ದಾಖಲಾತಿಗಳನ್ನು ಕೊಡ್ತೀವಿ. ಬೇರೆ ಆಸ್ತಿ ಬಗ್ಗೆ ನಾವು ತನಿಖೆ ಕೊಡ್ತೀವಿ, ತನಿಖೆ ಮಾಡ್ತೀವಿ ಅಂತ ಕೇಳ್ತಾರೆ, ಬಹಿರಂಗ ಚರ್ಚೆ ಮಾಡ್ತೀವಿ. ಇದು ನೋಡಿದ್ರ ಅಂದ್ರೆ ಇದು ಅಸಂವಿಧಾನಕ ಮಾತುಗಳು, ಸಂವಿಧಾನ ಬದ್ಧವಾದಂತ ಮಾತಲ್ಲ ಇದು. ನೀವ್ಯಾರು ನಮಗೆ ಸರ್ಟಿಫಿಕೇಟ್ ಕೊಡೋರು? ಪ್ರಜಾಪ್ರಭುತ್ವ ಹಕ್ಕಿದೆ, ವಿರೋಧ ಪಕ್ಷದಲ್ಲಿ ಕೇಳೋ ಹಕ್ಕು ನಿಮಗೆ ಅವ ಅಂತಿರಲ್ಲ. ನೀವು ಪ್ರಶ್ನೆ ಮಾಡ್ರಿ, ಆರೋಪ ಮಾಡ್ರಿ. ಬೇನಾಮಿ ಅದ ಅಂತ ಹೇಳಿ ನಿಮ್ಗೆ ದಾಖಲಾತಿ ಕೊಡ್ತೀವಿ, ನೀವೇ ಮಾಡ್ರಿ ಅಂದ್ರೆ ಏನ್ ಅರ್ಥ ಇದೆ? ನಿಮ್ ಕೈಲಿ ಆಗಲ್ಲ. ಇವತ್ತು ದೇಶದಾಗ ಸರ್ಕಾರ ನಿಮ್ದೇ ಅದ, ಯಾರ್ಯಾರ ಮನೆ ಇಡಿ ಚೂ ಬಿಡ್ತೀರಿ, ಹೊತ್ತೊಂಡ್ರದಾಗ ಎಷ್ಟೋ ಮನೆಗಳಿಗೆ ರೇಡ್ ಹಾಕ್ತಿರಿ, ಎಷ್ಟೋ MLA, ಎಷ್ಟೋ ಜನ MP ಗಳು ಇವ್ರು ನಿಮ್ಮ ಒಂದು ಏನ್ ED IT GST ಅವಲ್ಲ, ಇದ್ರ ಸಲುವಾಗಿ ಎಷ್ಟೋ ಮಂದಿ ಇವತ್ತ ಬರೇ ಮೋದಿ ಅವ್ರ ಕಡೆಗೆ ನೋಡ್ತಾರ, ಅಮಿತ್ ಶಾ ಕಡೆಗೆ ನೋಡ್ತಾರ. ಅದಕ್ಕ ಅಂತ ಇವತ್ತು ನಾವು ಹಿಂದೇಟ್ ಹಾಕಲ್ಲ. ಇವತ್ತು ದೇಶದಲ್ಲಿ ಕೇಂದ್ರ ಸರ್ಕಾರ BJP ಇದೆ, BJP ಅವರ ಜೋಡಾಗಿ ನೀವು JDS ಇದೀರಿ. ನೀವು ತನಿಖೆ ಮಾಡಿಸ್ರಿ, ನಿಮ್ ಕೇಂದ್ರ ಸರ್ಕಾರದಿಂದ ಮಾಡಿಸ್ರಿ. ರಾಜ್ಯದಾಗ ಇವತ್ತು ಕಾಂಗ್ರೆಸ್ ಸರ್ಕಾರದ ನಿಮ್ಗ ತನಿಖೆ ಆಗಲ್ಲ ಅಂತ ಅನಿಸಿದ್ರೆ ಹಿಂದೆ ನೀವು BJP ಇದ್ದಾಗ ರಾಜ್ಯದಲ್ಲಿ ಅವರು ಇದೇ ಮಾಡ್ಯಾರ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಯಾರಿಗೂ ಸ್ವತಂತ್ರವಾಗಿ ಬದಲು ಕೊಟ್ಟಿಲ್ಲ, ಯಾರಿಗೂ ಪ್ರಶ್ನೆ ಮಾಡೋ ಅವಕಾಶ ಕೊಟ್ಟಿಲ್ಲ. ಇವತ್ತು ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ನಿಮ್ಮ ಏನು ಬೇಡಿಕೆಯವ, ನಿಮ್ಮದೇನು ಕಂಪ್ಲೇಂಟ್ ಇದೆ, ನಿಮ್ಮದಲ್ಲಿ ಏನು ದಾಖಲಾತಿ ಇದೆ, ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ರಿ. ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟು ನೀವು ಬೇಡಿಕೆ ಇಡ್ರಿ. ಅದು ಬಿಟ್ಟು ನಿಮಗ್ ದಾಖಲಾತಿ ಕೊಡ್ತೀವಿ ಹಣಿ ಹಚ್ಕೊಂಡ್ ತಿರುಗಾಡದ್ರ ಕೆಲಸ ಆಗಲ್ಲ. ದಾಖಲಾತಿ ನನ್ನ ಹತ್ರ ಇದಾವೆ ಕೊಡ್ತೀವಿ ಅಂತ ಹೇಳ್ತಾರೆ, ಅವ್ರು ಕೊಡ್ತಾ ಇಲ್ಲ. ನೀವು ದಾಖಲಾತಿ ಕೇಳ್ತೀರಿ, ಚರ್ಚೆಗೆ ಬರ್ಲತ್ತೀರಿ, ಇವ್ರು ಚರ್ಚೆಗೆ ಬರ್ತಾ ಇಲ್ಲ. ಈ ಅಫ್ಜಲ್ಪುರ್ ರಾಜಕಾರಣದಲ್ಲಿ JDS ವರ್ಸಸ್ ಕಾಂಗ್ರೆಸ್ ಇದೆ, BJP ಇದೆ ಇಲ್ವೋ ಅಂತ ನೋಡ್ರಿ. ಅಫ್ಜಲ್ಪುರ್ದಾಗ ಏನಾಗ್ಯಾವ ಅಂದ್ರ ಇವತ್ತು ನೀವು ದಾಖಲೆ ಅವತ್ತು ನಾನು ಆಗ ಹೇಳ್ದ ಏನು ಅದು ಅರ್ಬಿ ಹಾವ್ ಅದ ಅರ್ಬ್ಯಾಗ ಹಾವ್ಗಾರಾಟ ಅದು ಹಾವ್ಗಾರಾಟ ಮಾಡಿ ಎಷ್ಟೋ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಎಷ್ಟೋ ಅಧಿಕಾರಿಗಳಿಗೆ ಹಾವು ತೋರಿಸಿ ಇವತ್ತು ಹಾವು ಪಿಸ್ಬೆ ಹಾಕೊಂಡು ಹೋದವ್ರು ಇದ್ದೀರಿ. ಇದೆಲ್ಲ ನಾವು ಏನಪ್ಪಾ ಅಂದ್ರೆ ಹೇಳಕ್ಕಾಗಲ್ಲ. ಎಲ್ಲಿ ನಿಮ್ದು ಆರೋಪ ಮಾಡ್ರಿ, ಯಾವ ಅಭಿವೃದ್ಧಿ ಪರವಾದಂತ ಆರೋಪ ಮಾಡ್ರಿ. ಅಭಿವೃದ್ಧಿ ಪರವಾಗಿ ನೀವು ಏನಪ್ಪಾ ಅಂದ್ರೆ ಮನವಿ ಕೊಡ್ರಿ. ನಿಮಗೆ ಏನಾದ್ರು ಶಾಸಕರ ಸುಪುತ್ರ ಇವರು ಭ್ರಷ್ಟಾಚಾರ ಮಾಡಿರುವ ದಾಖಲೆ ನಿಂಬಲ್ಲಿದ್ರೆ ಕೇಂದ್ರದ ನಿಮ್ದೇ ಸರ್ಕಾರದ ತನಿಖೆ ಮಾಡಿಸ್ರಿ. ಅದು ಬಿಟ್ಟು ಸಾರ್ವಜನಿಕರಿಗೆ ನಂಬಲ್ಲಿ ದಾಖಲೆಯವ ಅಂತಂದ್ರೆ ತಲೆ ಮ್ಯಾಗ ಒಂದು ಗಂಟು ಕಟ್ಟಿ ಇವತ್ತು ಪ್ರವಾಸ ಹೋಗ್ತಿರ್ತಾರ. ಕಾಶಿ ರಾಮೇಶ್ವರಗ ಅಲ್ಲಿ ಪಾದಯಾತ್ರೆ, ನಮ್ಮ ಗಾಣಗಾಪುರಕ್ಕೆ ಪಾದಯಾತ್ರೆ ಬರ್ತಾರ. ಅವ್ರ ತಲೆ ಮ್ಯಾಗ ಒಂದೊಂದು ಗಂಟು ಕಟ್ಕೊಂಡಿರ್ತಾರ. ಹಂಗ ನೀವು ತಲೆ ಮ್ಯಾಗ ಗಂಟು ಕಟ್ಕೊಂಡು ದಿಲ್ಲಿಗೆ ಹೋಗಿ ನಿಮ್ ಸರ್ಕಾರದಾಗ ಏನದ ಅಲ್ಲಿ ಕೊಟ್ಟು ಬಂದ್ರೆ ಬಾಳ ಚಲೋ ಆಗ್ತದ. ನಾವ್ರೆ ದಾಖಲೆ ಕೇಳಿಲ್ಲ. ನಾವು ನೋಡ್ರಿ, ವೇದಿಕೆ ರೆಡಿ ಮಾಡ್ಬೇಕಾದ್ರ ಯಾರು ರೆಡಿ ಮಾಡಿಸ್ತೀರಿ ನೀವು ಕ್ಲೀನ್ ಹ್ಯಾಂಡ್ ಆಗಿ ಇರ್ಬೇಕು. ನಿಂಬಲ್ಲಿ ಭ್ರಷ್ಟಾಚಾರ ಇರಬಾರ್ದು. ನೀವು ಇನ್ನೊಬ್ಬರಿಗೆ ಗೋಲ್ ಫಿರಾಸಿ ಯಾವ್ದು ಏನು ಹಪ್ತಾ ವೇದಿಕೆ ಮೂಲಕ ವಸೂಲಿಗಳನ್ನ ಮಾಡಿ ನಿಮ್ಮ ಹೋರಾಟ ಒಂದು ಕೂಡ ದಂಡಿಗೆ ಹಚ್ಚಿಸಲಾರ್ದೇನೆ
ಹಾಗಾದ್ರೆ ನೀವು ಭ್ರಷ್ಟಾಚಾರಿಗಳನ್ನ ನಾವು ಒಪ್ಕೊಂಡ್ಬಿಡ್ತೀವಿ. ನಾವು ಭ್ರಷ್ಟಾಚಾರಿಗಳಲ್ಲ, ನಾವು ಭ್ರಷ್ಟಾಚಾರಿಗಳು ನೀವೇನ್ ಹೇಳ್ತೀರಿ? ನಾವು ಭ್ರಷ್ಟಾಚಾರಿಗಳಲ್ಲ. ನೀವು ನೂರಾರು ಕಡೆ ಕಂಪ್ಲೇಂಟ್ ಕೊಟ್ಟಿರಿ, ಇವತ್ತಿನವರೆಗೆ ಅಧಿಕಾರಿಗಳ ಮೇಲೆ ಇವ್ರು ಭ್ರಷ್ಟಾಚಾರ ಮಾಡ್ಯಾರ ಅಂತ ಹೇಳಿ, ಕಳಪೆ ಕಾಮಗಾರಿ ಮಾಡ್ಯಾರ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಒಬ್ಬ ಆ ಇಲಾಖೆ ಪಿಯೂನ್ ಕೂಡ ನಿಮ್ಮ ಕಂಪ್ಲೇಂಟ್ ಮ್ಯಾಗ ಸಸ್ಪೆಂಡ್ ಮಾಡಿಸಿಲ್ಲ. ಯಾವಾಗ ನಿಮಗ ಅನುಕೂಲ ಆಗಲ್ಲ ಅವಾಗ ಏನಪ್ಪಾ ಅಂದ್ರ ವೇದಿಕೆ ಏನಿತ್ತಲ್ಲ ಅದು ಹಪ್ತ ವೇದಿಕೆ, ಆ ವೇದಿಕೆ ಮೂಲಕ ಸ್ಟ್ರೈಕ್ ಮಾಡೋದು. ಸ್ಟ್ರೈಕ್ ಮಾಡಿದ ಮರುದಿನ ಮುಂದೆ ಮತ್ತೊಂದು ತಿಂಗಳನ್ಯಾಗ ಅದು ಎಲ್ಲರ ಯಾರಿಗ್ ಗೊತ್ತಿಲ್ಲಾರ್ದಂಗೆ ಅದು ಗೊತ್ತಿ ಮುಗಿತದ ಕೆಲಸ. ನಾವೇನ್ ಹೇಳ್ತೀವಿ, ನೀವು ಒಬ್ಬರ ಮೇಲೆ ಆರೋಪ ಮಾಡಿದ ಮೇಲೆ ಅವ್ರ ಮೇಲೆ ನೀವು ಏನಪ್ಪಾ ಅಂದ್ರೆ ಕಂಪ್ಲೇಂಟ್ ಕೊಡ್ತೀರ ಅಂದ್ಮೇಲೆ ಅದು ದಂಡಿ ಹೆಚ್ಚ ಕೆಲಸನೇ ನೀವು ಮಾಡಿಲ್ಲ. ಸುಳ್ಳು ಆರೋಪ ನೀವು ಆರೋಪಗಳು ಸುಮ್ನೆ ಅದಕ್ಕೆ ಅಂತ ಆರೋಪ ಮಾಡ್ಬೇಡಪ್ಪ. ಏನಿದೆ ದೊಡ್ಡ ದೊಡ್ಡ ಯೋಜನೆಗಳು ಮಾಡ್ಲಕ್ಕ, ಇವತ್ತು ಕ್ಷೇತ್ರದಲ್ಲಿ ಅನೇಕ ಯೋಜನೆಗಳು ತರ್ಲಕ್ಕ ನೀವು ಕೂಡ ಹೇಳ್ರಿ, ಮನವಿ ಮಾಡ್ರಿ. ಇವತ್ತು ಅಫಜಲ್ಪುರ್ ಶಾಸಕರಂದ್ರೆ ನಿಮ್ಮ ಶಾಸಕರೇ ತಿಳ್ಕೊಂಡು ನೀವು ಕೂಡ ಸಂಪರ್ಕ ಮಾಡ್ರಿ. ಎಲ್ಲೆಲ್ಲಿ ಇಲ್ಲಿ ಬದಲಾವಣೆಗಳಾಗ್ಬೇಕು, ಸರ್ಕಾರದ ಯೋಜನೆಗಳು ತರಬೇಕು, ಅಲ್ಲಿ ನೀವು ಕೂಡ ಕೆಲಸ ಮಾಡ್ರಿ. ಅವಾಗ ಏನಪ್ಪಾ ಅಂದ್ರೆ ಇಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅದ. ಇವತ್ತು ಕೇಂದ್ರ ಸರ್ಕಾರದಿಂದ ಹೇಳಿದ್ರಲ್ಲ, ತಗೊಂಬರ್ರಿ. ಕುಮಾರಸ್ವಾಮಿಯನ್ನ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಒಂದ್ ಕಡೆ ಇರ್ಲಿ, ಅದು ನೀವು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಪಡ್ತೀರಿ. ಅಲ್ಲಿ ಎಟ್ಟು ಮಾಡಿರಿ ಕರ್ನಾಟಕದಾಗ ನಮಗ್ ಗೊತ್ತಿಲ್ಲ. ನಿಮ್ಮ ಕ್ಷೇತ್ರದಾಗ ನೀವು ಪ್ರತಿನಿಧಿಸುವ ಕ್ಷೇತ್ರದಾಗ ಇವತ್ತು ಕುಮಾರಸ್ವಾಮಿ ಕರ್ಕೊಂಡ್ಬಂದು ಒಂದು ಬೃಹತ್ ಕೈಗಾರಿಕೆ ಇಲ್ಲಿ ಪ್ರಾರಂಭ ಮಾಡ್ರಿ. ಅದಕ್ಕೆ MLA ಅವರು ಸಹಕಾರ ತೋರಿ. ಪ್ರಶ್ನೆಗಳನ್ನ ಕೇಳುವಂತ ಧ್ವನಿಯನ್ನ ಮುಚ್ಚಾಕಲು ಶಾಸಕರ ಸುಪುತ್ರರು ಅವರ ಹಿಂಬಾಲಕರನ್ನ, ಅವರ ಕಾರ್ಯಕರ್ತರನ್ನ ಚೂ ಬಿಟ್ಟು ಪ್ರಶ್ನೆ ಮಾಡುವಂತ ಧ್ವನಿಯನ್ನ ಕುಗ್ಗಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡ್ರಿ, ಪ್ರಶ್ನೆ ಮಾಡುವಂತ ಧ್ವನಿ ಕುಗ್ಗಿಸ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಈ ದೇಶದ ವ್ಯವಸ್ಥೆಯಲ್ಲಿ ಇವತ್ತು ನಮಗೆ ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ಒಬ್ಬ ಶಾಸಕರಿರ್ಬೋದು, ಒಬ್ಬ ಮುಖ್ಯಮಂತ್ರಿ ಇರ್ಬೋದು, ಒಬ್ಬ ಪ್ರಧಾನಮಂತ್ರಿ ಇರ್ಬೋದು, ನೀವು ಯಾರು ಬೇಕಾದ್ರೂ ಕೂಡ ಅವರಿಗೆ ಆರೋಪ ಮಾಡ್ಬೋದು, ಕಂಪ್ಲೇಂಟ್ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಆ ಹಕ್ಕದ. ಯಾರ ಹೇಳ್ತಾರ ದನಿ ಮುಚ್ಚಿಸೋ ಕೆಲಸ ಆಗಲ್ಲ, ಮತ್ತೆ ಯಾರು ಕೂಡ ದನಿ ಮುಚ್ಚಿಸೋಕ್ ಸಾಧ್ಯ ಇಲ್ಲ. ಇನ್ನೊಂದು ಆರೋಪ ಮಾಡ್ತಾರೆ, ಅಧಿಕಾರಿಗಳೆಲ್ಲ ಶಾಸಕರ ತಾಳಕ್ಕೆ ಕುಳಿತಾ ಇದ್ದಾರೆ ಅಂತ ಒಂದು ಆರೋಪ ಅಧಿಕಾರಿಗಳು. ಹಿಂದೆ BJP JDS ಸರ್ಕಾರ ಇದ್ದಾಗ ಹಂಗ ಏನಾದ್ರೆ ನೀವು ಕುಣಿಸಿರೇನು? JDS ದವರು BJP ಅವರು ತಾಳಕ್ಕೆ ತಕ್ಕಂಗ್ ಕುಣಿಸಿರಿ? ಕುಣಿಸಿಲ್ಲ. ಇವಾಗನು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಯಾವ ಅಧಿಕಾರಿಗೂ ನಾವು ಕುಣಿಸಲ್ಲ. ಈ ಪಕ್ಷದಿಂದ ಯಾವ ಅಧಿಕಾರಿ ಮೇಲೆ ಯಾವುದೇ ರೀತಿ ಒತ್ತಡ ಬರಲ್ಲ. ಇಲಾಖೆಯ ಸಾಕಷ್ಟು ಅಧಿಕಾರಿಗಳು, ಹೆಚ್ಚಿನ ಅಧಿಕಾರಿಗಳು ಕಚೇರಿಗೆ ಬರಲ್ಲ, ಶಾಸಕರ ಮನೆಗೆ ಹೋಗಿ ಹಾಜರಾತಿ ಆಗ್ತಾರೆ. ಆ ಶಾಸಕರ ಮನೆ ಮೇಲೆ ಅದು ಬಯೋಮೆಟ್ರಿಕ್ ಥಂಬ್ ಇಟ್ಟಿದ್ದು ನಾವು ನೋಡಿಲ್ಲ. ಇವ್ರು ನಿಂತು ಅಲ್ಲಿ ಅವ್ರ ಹಾಜರಿ ಇವರೇ ತೋಲಕತ್ತಾರಂತ ನಮಗ್ ಗೊತ್ತಿಲ್ಲ. ಅಂದ್ರೆ ಇವ್ರು ಎಲ್ಲಿ ಕಾಣಿಸಿಲ್ಲ ನಮ್ಗೆ ಹಾಜರಿ ತೋಲಕ. ಅಲ್ಲಿ ಅಧಿಕಾರಿಗಳ ಹಾಜರಿ ಎಸ್ ಮಂದಿ ಶಾಸಕರ ಮನೆಗೆ ಬಂದು ಹಾಜರಿ ಹಾಕಿ ಹೋಗ್ತಾರಂತ ಹೇಳಿ ಇವ್ರು ಎಲ್ಲೇ ಸಂದೇಹ ನಿಂತು ಹಾಜರಿ ಬರ್ಕೊಳಕತ್ತಿದ್ದು ನಮ್ಗರೆ ಕಾಣಿಸಿಲ್ಲ. ಮತ್ತ ಅಲ್ಲೇನಪ್ಪಾ ಅಂದ್ರೆ ಥಂಬ್ ಇಟ್ಟಾರ ಹಾಜರಿ ಹಾಕ್ತಾರ ಅಂತ ಅದು ನಾವು ನೋಡಿಲ್ಲ. ಇದು